ಶುಭೋದಯ. ದೇವರ ಚಿತ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಡುವಾಗ ಅನಿರೀಕ್ಷಿತವಾದಂತಹ ತಿರುವುಗಳು ಹೇಗೆ ನಡೆಯುತ್ತದೆ? ಯೋಹಾನನ ಸುವಾರ್ತೆ 3ನೇ ಅಧ್ಯಾಯ 25-30 ವಚನಗಳು. ಸ್ನಾನಿಕನಾದ ಯೋಹಾನನು ಆ ಸಮಯದಲ್ಲಿ ಬಹಳ ಬಲವಾದಂತಹ ಒಂದು ಪ್ರವಾದನೆಯ ಧ್ವನಿಯಾಗಿರುತ್ತಾನೆ. ಧೈರ್ಯವಾಗಿ ಮರಳುಗಾಡಿನಲ್ಲಿ ದೇವರನ್ನ ಪಶ್ಚಾತ್ತಾಪಕ್ಕೆ ಕರೆಯುತ್ತಾನೆ ಹಾಗೂ ಬರುವಂತಹ ಮೆಸ್ಸಿಯನನ್ನ ಆತನು ಪರಿಚಯಿಸುತ್ತಾನೆ. ಆ ಬರುವಂತಹ ಮೆಸ್ಸಿಯನಿಗೋಸ್ಕರ ದಾರಿಯನ್ನ ಸರಾಗ ಮಾಡುತ್ತಾನೆ, ಸಿದ್ಧ ಮಾಡುತ್ತಾನೆ. ಹೆಚ್ಚಿನ ಜನರು ಅವನ ಹಿಂದೆ ಬರುತ್ತಾರೆ. ಅವನ ಮೂಲಕ ದೀಕ್ಷಾ ಸ್ನಾನವನ್ನ ಯೋರ್ದಾನ್ ನದಿಯಲ್ಲಿ ಹೊಂದುತ್ತಾರೆ. ಅವನು ಮಾಡುವಂಥ ಸೇವೆ ಬಹಳ ಪ್ರಭಾವಯುಕ್ತವಾದಂಥ ಸೇವೆ ಆಗಿರುತ್ತದೆ. ಅನೇಕ ಜನರು ಈತನೇ ಮೆಸ್ಸಿಯನು ಇರಬಹುದೇನೋ ಎಂಬುದಾಗಿ ಅರ್ಥಕೊಂಡಿರ್ತಾರೆ. ಯೋಹಾನನ ಸುವಾರ್ತೆ 1ನೇ ಅಧ್ಯಾಯ 19-20ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, ಹಾಗಾದಾಗ್ಯೂ ಯಾವಾಗ ಯೇಸು ಸ್ವಾಮಿಯ ಸೇವೆ ಆರಂಭವಾಗುತ್ತದೋ ಅಲ್ಲಿ ಒಂದು ಶಿಫ್ಟ್ ಅನ್ನು ನಾವು ನೋಡ್ತೇವೆ. ಯಾವ ಜನರು ಯೋಹಾನನನ್ನ ಫಾಲೋ ಮಾಡ್ತಾ ಇದ್ರೋ, ಅನುಸರಿಸ್ತಾ ಇದ್ರೋ, ಅಂತಹ ಜನರು ಈಗ ಅಲ್ಲಿಂದ ಯೇಸು ಸ್ವಾಮಿಯನ್ನ ಅನುಸರಿಸುವುದಕ್ಕೆ ಆರಂಭಿಸುತ್ತಾರೆ. ಇಲ್ಲಿ 35ನೇ ವಾಕ್ಯದಿಂದ ಕೆಲವು ವಾಕ್ಯಗಳನ್ನು ನಾವು ಓದಿಕೊಳ್ಳುವುದೇ ಆದರೆ, ಹೀಗಿರಲಾಗಿ ಯೋಹಾನನ ಶಿಷ್ಯರಲ್ಲಿ ಕೆಲವರಿಗೂ ಒಬ್ಬ ಯಹೂದ್ಯನಿಗೂ ಶುದ್ಧಾಚಾರವನ್ನು ಕುರಿತು ವಿಚಾರ ನಡೆಯಿತು. ಆಗ ಅವರು ಯೋಹಾನನ ಬಳಿಗೆ ಬಂದು ಅವನಿಗೆ, ಗುರುವೇ, ಯೋರ್ದಾನ್ ಹೊಳೆಯ ಆಚೆ ನಿನ್ನ ಬಳಿಯಲ್ಲಿದ್ದ ಒಬ್ಬನ ವಿಷಯದಲ್ಲಿ ನೀನು ಸಾಕ್ಷಿ ಕೊಟ್ಟಿಯಲ್ಲ. ಅವನು ಸ್ನಾನ ಮಾಡಿಸುತ್ತಾನೆ, ಅವನ ಬಳಿಗೆ ಎಲ್ಲರೂ ಹೋಗುತ್ತಾರೆ. ಇಂಥ ಜನರು ನಮಗೆ ನಮ್ಮ ದೈನಂದಿನ ಬದುಕಿನಲ್ಲಿ ಸಿಗ್ತಾರೆ. ನೀನ್ ಮಾಡ್ತಾ ಇದ್ದಲ್ಲ, ಇವಾಗ ನೋಡಿದ್ರೆ ಅವನ್ ಮಾಡ್ತಾ ಇದ್ದಾನೆ, ನೀನೇನು ಕೇಳೋದಿಲ್ವಾ? ಅದೆಂಗೆ ನೀನ್ ಮಾಡ್ತಾ ಇರೋದನ್ನ ಸಂಪೂರ್ಣವಾಗಿ ಬಿಟ್ಕೊಟ್ಬಿಟ್ಟಿದ್ಯಾ? ಅಲ್ಲಿ ಬರುವಂತಹ ಪ್ರತ್ಯುತ್ತರ ಯೋಹಾನನದು, ದಟ್ ಈಸ್ ಅನ್ ಅನ್ಎಕ್ಸ್ಪೆಕ್ಟೆಡ್ ಟರ್ನ್. ಪರಲೋಕದಿಂದ ಅನುಗ್ರಹಿಸೋಣವಾದದ್ದನ್ನೇ ಹೊರತು ಮನುಷ್ಯನು ಹೆಚ್ಚೇನು ಹೊಂದಲಾರನು. ತನ್ನನ್ನ ಒಪ್ಪಿಸಿಕೊಟ್ಬಿಡ್ತಾನೆ. ತಾನು ಫೇಮಸ್ ಆಗಿದ್ದಾಗ್ಯೂ, ಹೆಚ್ಚಿನ ಜನರು ಅವನನ್ನು ಫಾಲೋ ಮಾಡುತ್ತಿದ್ದಾಗ್ಯೂ, ಹಾಗೂ ತಾನೇ ಮೆಸ್ಸಿಯನು ಆಗಿದ್ದಿರಬಹುದು ಎಂಬುವಂಥ ಆಲೋಚನೆ ಜನರು ನೀಡಿದ್ದಾಗ್ಯೂ ಇಲ್ಲಿ ದೇವರಿಗೆ ಒಪ್ಪಿಸಿ ಕೊಡುತ್ತಾನೆ. ನಾನು ಕ್ರಿಸ್ತನಲ್ಲ, ಆತನ ಮುಂದೆ ಕಳುಹಿಸಲ್ಪಟ್ಟವನು ಅಷ್ಟೇ. ನಾನು ಹೇಳಿದ್ದಕ್ಕೆ ನೀವೇ ಸಾಕ್ಷಿ. ಮೊದಲಗಿತ್ತಿಯುಳ್ಳವನೇ ಮೊದಲಿಂಗನು. ಆದರೂ ಮೊದಲಿಂಗನ ಗೆಳೆಯನು ಅವನ ಹತ್ತಿರ ನಿಂತುಕೊಂಡು ಅವನ ಮಾತುಗಳನ್ನು ಕೇಳಿ ಮೊದಲಿಂಗನ ಧ್ವನಿಗೆ ಬಹು ಸಂತೋಷ ಪಡುತ್ತಾನಲ್ಲವೇ? ಬೇರೆಯವರ ಬೆಳವಣಿಗೆಯನ್ನ ಕಾಣುತ್ತಾ ಸಂತೋಷ ಪಡೋರು ಈ ಲೋಕದಲ್ಲಿ ಎಷ್ಟು ಜನ ಇದ್ದಾರೆ? ಒಬ್ರು ಬೆಳೀತಾ ಇದ್ದಾರೆ ಎಂಬುದಾಗಿ ಹೇಳುವಾಗ ಇನ್ನೊಬ್ರು, ಅನೇಕರು ಅವರನ್ನು ತಡೆಯುವುದಕ್ಕೆ ಎಲ್ಲ ರೀತಿಯಾದಂಥ ಪ್ರಯತ್ನಗಳನ್ನು ಮಾಡುತ್ತಾರೆ. ಆದರೆ ಇಲ್ಲಿ ಸ್ನಾನಿಕನಾದ ಯೋಹಾನನು ಯೇಸು ಸ್ವಾಮಿಯ ಕುರಿತು ಸಂತೋಷ ಪಡುತ್ತಿದ್ದಾನೆ. ಇದರಂತೆ ನನಗಿರುವಂಥ ಸಂತೋಷ ಅದು ನೆರವೇರಿತು. ಅದರಲ್ಲಿಯೇ ತನ್ನ ಜೀವಿತದ ಅರ್ಥವನ್ನ ಕಂಡುಕೊಳ್ಳುತ್ತಿದ್ದಾನೆ. ಅಷ್ಟು ಮಾತ್ರವೇ ಅಲ್ಲದೆ ಆತನು ವೃದ್ಧಿಯಾಗಬೇಕು, ನಾನು ಕಡಿಮೆಯಾಗಬೇಕು ಎಂಬುದಾಗಿ ಹೇಳುತ್ತಿದ್ದಾನೆ. ಹೇಗೆ ತನಗಿರುವಂತಹ ಆ ಒಂದು ಫೇಮನ್ನ ಒಬ್ರು ಬಿಟ್ಕೊಡ್ಲಿಕ್ಕೆ ಸಾಧ್ಯ? ದೇವರ ಚಿತ್ತಕ್ಕೆ, ದೇವರ ಉದ್ದೇಶದ ಪರಿಪೂರ್ಣತೆಗೆ ಯೋಹಾನನು ಅದನ್ನ ಮಾಡುತ್ತಾನೆ. ನಾವು ಬದುಕುವಂತಹ ಈ ಲೋಕದಲ್ಲಿ ಈ ಕಂಪ್ಯಾರಿಸನ್ ಅನ್ನುವಂಥದ್ದು ಒಂದು ಸ್ಟ್ರಗಲ್. ಅನೇಕ ಬಾರಿ ನಮ್ಮನ್ನ ಇನ್ನೊಬ್ಬರ ಜೊತೆಗೆ ಹೊಂದಾಣಿಕೆಯನ್ನ ಮಾಡಿ ನೋಡ್ತೇವೆ. ಯಾರು ಹೆಚ್ಚು, ಯಾರು ಜಾಸ್ತಿ, ಅವ್ರಿಗಿಂತ ನಾನು ಮಾಡ್ಬೋದಾ, ಇವ್ರಿಗಿಂತ ನಾನು ಹೆಚ್ಚಾಗಿ ಪಡಿಬಹುದಾ, ಯಾರು ಜನರು ಹೆಚ್ಚಾಗಿ ಫಾಲೋ ಮಾಡ್ತಾರೆ, ನನಗೆಷ್ಟು ಜನ ಫಾಲೋವರ್ಸ್ ಇದ್ದಾರೆ. ಇದನ್ನ ನಾವು ಹೊಂದಾಣಿಕೆ ಮಾಡುತ್ತಾ ನಮ್ಮಲ್ಲಿ ಮೌನವಾಗಿ ಬೆಳೆಯುವಂತಹ ಆ ಹೊಟ್ಟೆ ಕಿಚ್ಚನ್ನ, ಆ ಇನ್ಸೆಕ್ಯೂರಿಟಿಯನ್ನ, ಕಾಂಪಿಟೇಷನ್ನ ಮರ್ತು ಹೋಗ್ತೇವೆ. ಇಲ್ಲಿ ಯೋಹಾನನು ನಮಗೆ ಮತ್ತೊಂದು ದೃಷ್ಟಿಕೋನವನ್ನ ನೀಡುತ್ತಲಿದ್ದಾನೆ. ನಿಜವಾದಂಥ ಸಂತೋಷ ನಾನು ಹೆಚ್ಚಿನ ಹೆಸರನ್ನ ಪಡೆಯುತ್ತಿದ್ದೇನೋ ಇಲ್ಲವೋ ಅನ್ನುವುದರಿಲ್ಲ, ಬದಲಾಗಿ ದೇವರು ನನಗೆ ಏನ್ ರೋಲನ್ನು ಕೊಟ್ಟಿದ್ದಾನೆ ಅದನ್ನ ಮಾಡಿದ್ದೇನಾ ಅನ್ನುವಂಥದ್ದನ್ನ ತೋರಿಸಿಕೊಡುತ್ತಿದ್ದಾನೆ. ದೇವರು ನಮ್ಮಲ್ಲಿ ಒಂದು ಕಾರ್ಯವನ್ನ ಇಡಬೇಕಾದ್ರೆ ಇಟ್ ಇಸ್ ನಾಟ್ ಅಬೌಟ್ ಪರ್ಸನಲ್ ಗ್ಲೋರಿ. ನಾನು ಎಷ್ಟು ಹೆಸರುವಾಸಿ ಆಗ್ತಾ ಇದ್ದೇನೆ
ಅಲ್ಲ, ನಾವು ಎಷ್ಟು ಅವರನ್ನ ಕ್ರಿಸ್ತನ ಕಡೆಗೆ ತೋರಿಸ್ತಾ ಇದ್ದೇವೆ ಅನ್ನುವಂಥದ್ದು ಆಗಿರ್ತದೆ. ಹಾಗಾಗಿ ಸ್ನಾನಿಕನಾದ ಯೋಹಾನನು ತಾನಿದ್ದಂಥ ಸ್ಥಳವನ್ನ, ಅಲ್ಲಿ ನಡೆಯಬೇಕಾಗಿರುವಂತಹ ದೊಡ್ಡ ಯೋಜನೆಗೆ ಬಿಟ್ಟು ತನ್ನ ಕೆಲಸವನ್ನ ಮುಗಿಸುತ್ತಾನೆ. ತನಗಿರುವಂಥ ಅಧಿಕಾರವನ್ನ ಬಿಟ್ಟು ಕೊಡುತ್ತಾನೆ. ತಾನು ಸಂಪೂರ್ಣವಾಗಿ ದೇವರಿಗೆ ಒಪ್ಪಿಸಿಕೊಟ್ಟವನಾಗಿ ಅಲ್ಲಿ ದೇವರ ಚಿತ್ತ ತನ್ನ ವೈಯಕ್ತಿಕ ಹೆಸರುವಾಸಿಗಿಂತ ಹೆಚ್ಚಾಗಿರುವಂಥದ್ದಾಗಿದೆ ಎಂಬುದಾಗಿ ಅರಿತು ದೇವರಿಗೆ ಮಹತ್ತರವಾದಂಥ ಉದ್ದೇಶಕ್ಕೆ ಶರಣನಾಗ್ತಾನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9902606453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.